ಹಲೋ ನಮಸ್ಕಾರ. ವಿಶ್ವಾದ್ಯಂತ ಇರುವಂಥ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾ ರಸಿಕರಿಗೆ, ದೇಶ ಕಾಯೋದನಿಗೆ, ದೇಶದ ಬೆನ್ನೆಲುಬು ರೈತರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ನನ್ನ ಫೇವ್ರೇಟ್ ಆತ್ಮೀಯ ಗೆಳೆಯರಿಗೆ ಒನ್ ಮ್ಯಾನ್ ಶೋ ಕನ್ನಡ. ಈ ಕನ್ನಡಿಗನ್ನ, ನಿಮ್ಮನೆಯ ಉಂಡಾಡಿ ಗುಂಡನ್ನ, ನಿಮ್ಮನೆಯ ಈ ಫನ್ ಮ್ಯಾನ್ನ ಫಸ್ಟ್ ಟೈಮ್ ನೋಡಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸೌದೆ ಒಲೆಯಲ್ಲಿ ಮಾಡುವಂಥ ಅದ್ಭುತವಾದಂಥ ಮುದ್ದೆ ಜೊತೆಗೆ ಚಿಕನ್ ಸಾರು. ಇನ್ನೂ ವಿಶೇಷ ಹೇಳಬೇಕು ಅಂದರೆ ಎಳೆ ಕುರಿದು ಬೋಟಿ ಗೊಜ್ಜು ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಕೇಳಿದ್ರೆ ಚನ್ನಪಟ್ಟಣದ ನಾರಾಯಣಪ್ಪ ಅವ್ರ ಹೋಟ್ಲು, 50 ವರ್ಷದ ಹಳೆ ಹೋಟ್ಲು. ಅವರ ಹೋಟ್ಲು ಆ್ಯಂಬಿಯನ್ಸನ್ನು ನೋಡ್ತಿದ್ದಾಗಲೇ ಖುಷಿ ಆಗ್ಬಿಡುತ್ತೆ ಕಣ್ರಿ. ಏನೋ ಒಂದು 50 ವರ್ಷದ ಹಿಂದೆ ಹೋದಂಗೆ ಅನಿಸುತ್ತೆ. ಪಕ್ಕ ತೆಂಗಿನ ಗರಿ ಶೀಟಲ್ಲಿ ಮಾಡಿರುವಂಥ ಹೋಟ್ಲು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಆ ಬೆಂಚ್ಗಳು ಎಲ್ಲ ನೋಡ್ತಿದ್ದಾಗಲೇ ನೋಡೋಕ್ಕೆ ಆನಂದ ಆಗುತ್ತೆ. ಮಗದೊಂದು ಕಡೆ ಹೇಳಬೇಕು ಅಂದರೆ ಸೌದೆ ಒಲೆಯಲ್ಲಿ ಆ ಕಾಲದ ರುಚಿ ಕೊಡುವಂಥ ಒಂದು ಅದ್ಭುತ ಚನ್ನಪಟ್ಟಣದಲ್ಲಿರುವಂಥ ಎಲೆ ಮರೆ ಹಣ್ಣು ಈ ಹೋಟ್ಲು ಅಂತ ಹೇಳ್ಬೋದು. ಬನ್ನಿ, ಯಾಕೆ ತಡ, ಹೋಗೋಣ ಸಖತ್ತಾಗಿರೋಂಥ ಸೌದೆ ಒಲೆ ಊಟ ಮಾಡೋಣ. ಬೋಟಿನ ಹೆಸರ ತೊಳಿತೀರಾ ಸರ್? ಬೋಟಿ 5 ಸಲ ತೊಳಿತೀವಿ. 5 ಸಲ? ಅಷ್ಟು ಕ್ಲೀನ್ ಇರ್ತದೆ, ಅಷ್ಟು ಟೇಸ್ಟ್ ಕೊಡ್ತದೆ. ಒಳಗಡೆ ಈ ಕಸ್ರೆ, ಇದು ಗಲೀಜು ಅದೆಲ್ಲ ಈಚೆಗೆ ಬಂದ್ರೆ ಅದು ಗಮ್ ಅಂತ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗೆಲ್ಲ ತೊಳೆದಿರೋದು, ತೊಳೆದು ಈಗ ಒಲೆ ಮೇಲೆ ಹಾಕಿ ಮಸಾಲೆ ಕೊಡ್ತೀನಿ ಇದಕ್ಕೆ. ಸರ್, ಇದು ಧನಿಯಾ ಪುಡಿ ನಾವು ಸ್ವಂತ ಮಾಡಿ ಅರ್ಶಿಣದ ಕೊಂಬು, ಧನಿಯಾ, ಕರಿಬೇವು, ಕಡಲೆಕಾಳು ಹಾಕಿ ಚೆನ್ನಾಗಿ ಒಣಗಿಸಿ ಒಲೆಯಲ್ಲಿ ಹುರಿದು ಡ್ರೈ ಮಾಡಿ ಮಿಲ್ಲಲ್ಲಿ ಪುಡಿ ಮಾಡ್ಕೊಂಡಿರೋದು. ಇದು ಸರ್, ಇದು ಮೆಣಸಿನ್ಕಾಯಿ ಪುಡಿ, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ. ಇದು ಸರ್, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಕಲ್ಲುಪ್ಪು, ಓಕೆ, ಈರುಳ್ಳಿ, ಟೊಮೊಟೊ, ಸೊಪ್ಪು, ಕೊತ್ತಂಬರಿ, ಪುದೀನ, ಕರಿಬೇವು. ತೆಗೆದು ತೋರಿಸಿ ನನಗೆ. ಉಪ್ಪು, ಈರುಳ್ಳಿ, ಟೊಮೊಟೊ, ಸೊಪ್ಪು, ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ. ಬೋಟಿಗೆ ಮಸಾಲ ಕಾಯಿ, ಕಡಲೆ, ಗಸಗಸೆ, ಚಕ್ಕೆ, ಲವಂಗ, ಮರಾಠ ಮೊಗ್ಗು ಎಲ್ಲ ಗ್ರೈಂಡರಲ್ಲಿ ರುಬ್ಬಿರೋದು. ಹಾಕಪ್ಪ. ಇದು ಬೋಟಿಗೆ ಮಸಾಲೆ. ಕೊತ್ತಂಬರಿ ಸೊಪ್ಪು,
ಪ್ರತಿದಿನ ಓಪನ್ ಇರತ್ತಾ? ಸೋಮವಾರ ಒಂದ್ ದಿವಸ ಬಿಟ್ಟು ಪ್ರತಿ ದಿವಸ. ಸೋಮವಾರ ರಜಾ. ಶ್ರೀನಿವಾಸ್ ಅವರೇ, ಇಲ್ಲಿಗೆ ಬರಬೇಕು ಅಂದ್ರೆ ಹೇಗೆ ಬರಬೇಕು, ಅಡ್ರೆಸ್ ಹೇಳಿ. ಇಲ್ಲಿ ಬರಬೇಕು ಅಂದರೆ ಮೇಯ್ನು ಬಸ್ ಸ್ಟ್ಯಾಂಡಿಂದ ಥ್ರೂ 1 ಕಿಲೋಮೀಟ್ರು 1.5 ಕಿಲೋಮೀಟರ್ ಆಗುತ್ತೆ ಅಣ್ಣ. ಅಲ್ಲಿ KSIC ಮಿಲ್ ಇದೆ. KSIC ಮಿಲ್ಲು ಕ್ವಾರ್ಟರ್ಸ್ ಒಳಗಡೆ ಮೇನ್ ರೋಡಿಂದ ಒಂದು 100 ಮೀಟ್ರು ಒಳಗಡೆ. ಬಹಳ ಅದ್ಭುತವಾದ ಕಾರ್ಯ ಮಾಡ್ತಿದ್ದೀರಿ. ವಿಶೇಷವಾಗಿ ನನ್ನಂತ ಗಂಡೈಕ್ಳಿಗೆ ಅದ್ಭುತವಾದ ಅಡ್ಡ ನಿಮ್ಮ ನಾರಾಯಣಪ್ಪ ಹಿಂದೂ ಮಿಲಿಟರಿ ಹೋಟ್ಲು. ಸೊಗಸಾದ ರುಚಿ, ಆ ಕಾಲದ ರುಚಿ ಕೊಡ್ತಿದ್ದೀರಿ. ನಿಮಗೆ ಅಮ್ಮ, ನಿಮಗೆ ಶ್ರೀನಿವಾಸ್ ಅವರೇ, ಭಗವಂತ ಆಯುಸ್ಸು ಆರೋಗ್ಯ ಎಲ್ಲಾ ರೀತಿ ಸುಖಗಳನ್ನ ಕೊಡ್ಲಿ. ಇದೇ ತರ ನಿಮ್ ತಂದೆಯವ್ರು ಮಾಡಿದ್ದನ್ನೇ ನೀವು ಮುಂದುವರ್ಸ್ಕೊಂಡು ಹೋಗಿ. ಇವತ್ತು ಚನ್ನಪಟ್ಟಣದಲ್ಲಿ ನಾರಾಯಣಪ್ಪ ಮಿಲಿಟರಿ ಹೋಟ್ಲಿಗೆ ಬಂದಿದ್ದೀವಿ. ಚಿಕನ್ ತಗೊಂಡಿದ್ದೀವಿ ಪೀಸು, ಇನ್ನೊಂದು ಕಡೆ ಚಿಕನ್ ಗ್ರೇವಿ, ಮತ್ತೊಂದು ಕಡೆ ಬೋಟಿ ಗೊಜ್ಜು, ಮಗದೊಂದು ಕಡೆ ನಮ್ಮ ಕನ್ನಡಿಗರ ರುಚಿ, ನಮ್ಮ ಕನ್ನಡಿಗರ ಊಟ ರಾಗಿ ಮುದ್ದೆ. ಬರೀ ರಾಗಿ ಮುದ್ದೆ ಮಾತ್ರನ ಕನ್ನಡಿಗರು ರುಚಿ ಅಂತ ಕೇಳಿದ್ರೆ, ರಾಗಿ ಮುದ್ದೆ, ಜೋಳದ ರೊಟ್ಟಿ, ಅನ್ನ ಪ್ರತಿಯೊಂದೂ. ಅದರಲ್ಲಿ ವಿಶೇಷವಾಗಿ ಎಲ್ಲರಿಗೂ ಇಷ್ಟ ಆಗುವಂಥದ್ದು ರೈತರ ಮಕ್ಕಳ ಸೊತ್ತು ರಾಗಿ ಮುದ್ದೆ. ಶುರು ಮಾಡೋಣ. ಚಿಕನ್ ಗ್ರೇವಿಲಿ ಬೆರಳುಗಳನ್ನು ಹಿಂಗೆ ನೆನೆಸ್ಕೊಂಡು, ಆ ನಂತರ ರಾಗಿ ಮುದ್ದೆನ ಹಿಂಗೆ ಮೂಡ್ದು ಚಿಕನ್ ಗ್ರೇವಿಲಿ ಹಿಂಗೆ ನೆನೆಸ್ಕೊಂಡು, ಮಟನ್ ಗ್ರೇವಿಗೆ ಆಗಿರಲಿ ಚಿಕನ್ ಗ್ರೇವಿಗೆ ಆಗಿರಲಿ ಆ ತೆಂಗಿನಕಾಯಿ ಹಾಕೋದ್ರಿಂದ ಗ್ರೇವಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಕೆಲವೊಂದು ಮಿಲಿಟ್ರಿ ಹೋಟ್ಲುಗಳಲ್ಲಿ ತೆಳ್ಳಗಿರುತ್ತೆ ಗ್ರೇವಿ, ಆ ಥರ ಇಲ್ಲದೆ ಗಟ್ಟಿಯಾಗಿದೆ ಗ್ರೇವಿ. ತಗೊಂಡು ರಾಗಿ ಮುದ್ದೆನ ನುಂಗಿದ್ರೆ ಏನು ಆ ಜೀರಿಗೆ ಮೆಣಸು ಹಾಕಿ ಮಾಡಿರುವಂಥ ಈ ರಾಗಿ ಮುದ್ದೆ ಚಿಕನ್ ಗ್ರೇವಿಲಿ ಹಿಂಗೆ ಹತ್ಕೊಂಡು, ರಾಗಿ ಮುದ್ದೆ 20 ರೂಪಾಯಿ, ಚಿಕನ್ನು ಹಾಫ್ 60 ರೂಪಾಯಿ, ಫುಲ್ಲು 120 ರೂಪಾಯಿ, ಬೋಟಿನೂ ಅಷ್ಟೇ ಫುಲ್ಲು 120 ರೂಪಾಯಿ ಕಂಡ್ರೆ. ಚಿಕನ್ ಗ್ರೇವಿಲಿ ಹಿಂಗೆ ಹತ್ಕೊಂಡು ರಾಗಿ ಮುದ್ದೆನ ಹಿಂಗೆ ನುಂಗಿ ಈ ಒಂದು ಬೋಟಿ ಕಡಿದ್ರೆ ಚಿಕನ್ ಗ್ರೇವಿಗಂತೂ ಯಥೇಚ್ಛವಾಗಿ ಚೆನ್ನಾಗಿ ಧನಿಯಾ ಪೌಡ್ರನ್ನ, ವಿಶೇಷವಾಗಿ ಅವರ ಒಂದು ಸೀಕ್ರೆಟ್ ಮಸಾಲ, ಅಷ್ಟು ಕಾಯಿಯನ್ನು ಹಾಕಿ ಮಾಡಿರುವಂಥದ್ದು. ಈ ಮುದ್ದೆ ಜೊತೆಗೆ ಚಿಕನ್ ಗ್ರೇವಿ ಮಜವಾಗಿದ್ದರೆ, ಚಿಕನ್ ಪೀಸ್ಗಳು ನೋಡಿ ಒಂದೊಂದು ಹೆಂಗಿದೆ ಅಂತ. ನಾರಾಯಣಪ್ಪ ಹೋಟ್ಲಲ್ಲಿ ಚಿಕನ್ ಮಾತ್ರ ಅಲ್ಲ, ಮಟನ್ನು ತುಂಬ ಫೇಮಸ್ಸು. ಅದರಲ್ಲೂ ಚಿಕನ್ ಪೀಸ್ಗಳು ನೋಡಿ ಹೆಂಗಿದೆ ಅಂತ. ಎಲ್ಲ ಸೌದೆ ಒಲೆಯಲ್ಲಿ ಬೇಯಿಸಿರುವಂಥದ್ದು. ಚಿಕನ್ನ ಹಿಂಗೆ ತಿನ್ಕೊಂಡು ಗ್ರೇವಿಲಿ ಹಿಂಗೆ ನೆನೆಸಿ ಹಿಂಗೆ ತಿಂತಾಯಿದ್ರೆ ರುಚಿ ಏನಂತ ಹೇಳ್ತೀರಾ. ಸಾಫ್ಟಾಗಿ ಮನೇಲಿ ಮಾಡುವಂಥ ಮುದ್ದೆಗೂ ಜೊತೆಗೆ ಆ ಚಿಕನ್ ಗ್ರೇವಿಗೂ ರುಚಿ ಅದ್ದೂರಿ ರುಚಿ. ಬಾಡ್ ಊಟ ಬಂಬಾಟ್. ಮುದ್ದೆನ ಮತ್ತೊಮ್ಮೆ ಹಿಂಗೆ ಹಿಂಡಿ ಚಿಕನ್ ಗ್ರೇವಿ ಗೊಜ್ಜೊಳಗೆ ಹಿಂಗೆ ನೆನೆಸ್ಬಿಟ್ಟು ಬೋಟಿ ನೋಡ್ರಿ, ಈ ಬೋಟಿ ಯಾವ ಥರ ಇದೆ ನೋಡಿ, ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ಗಳು ಮಾಡಿದ್ದಾರೆ. ಬೋಟಿ ಗ್ರೇವಿಗೆ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಮಾಡಿರುವಂಥದ್ದು. ಏನಿಲ್ಲ ಕಣ್ರಿ, ಮುದ್ದೆನ ಚಿಕನ್ ಗ್ರೇವಿಯಲ್ಲಿ ಹಿಂಗೆ ಹಂಡ್ದು ಒಂದು ಕಡೆ ಬೋಟಿ ನೋಡಿ ಯಾವ ಥರ ಇದೆ. ಓ ಮೈ ಗುಡ್ನೆಸ್, ಚರ್ಸ್, ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ ಬೋಟಿ ಗೊಜ್ಜುಗಂತೂ ಯಥೇಚ್ಛವಾಗಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಧನಿಯಾ ಪೌಡ್ರನ್ನ ಹಾಕಿ ಮಾಡಿರುವಂಥದ್ದು. ಈ ಬೋಟಿ ಗೊಜ್ಜು ಯಾರಿಗೆ ಇಷ್ಟ ಆಗತ್ತೆ ಅಂದರೆ ಪಕ್ಕ ಟಾನಿಕ್ ಪ್ರಿಯರಿಗೆ ಅಚ್ಚುಮೆಚ್ಚು ಈ ಬೋಟಿ ಗೊಜ್ಜು ಅನ್ಬೋದು. ನಾರಾಯಣಪ್ಪ ಹಿಂದೂ ಮಿಲಿಟರಿ ಹೋಟ್ಲು ಅಂತಿದ್ದಾಗಲೇ ಇಟ್ ಈಸ್ ಪಕ್ಕ
ಗಂಡು ಹುಡುಗರ ಗಂಡ ಐಕ್ಳ ಅಡ್ಡ ಅಂತ ಹೇಳ್ಬೋದು. ಇದು ಬರೀ ಗಂಡು ಮಕ್ಕಳೇ ಬಂದಿರ್ತಾರೆ ಕುಂತ್ಕೊಂಡು ಇಲ್ಲಿ ಊಟ ಮಾಡೋದಕ್ಕೆ. ಮತ್ತೊಮ್ಮೆ ಮುದ್ದೆನ ನುಂಗಿ ಚಿಕನ್ ಹಿಂಗೆ ತಗೊಂಡು ಹಿಂಗೆ ತಿಂತ ಬಾಯ್ಲ್ಡ್ ಎಗ್ನು ಹಿಂಗೆ ಹೊಡೆದು ಹಿಂಗೆ ಕಟ್ಕೊಂಡು ಮುದ್ದೆನ ನುಂಗಿದ್ರೆ ಪೆಪ್ಪರ್ ಫ್ಲೇವರ್ ಇರುವಂಥ ಬೋಟಿ ಗೊಜ್ಜಿಗೂ ಲೈಟಾಗಿ ಖಾರವಾಗಿರುವಂಥ ಚಿಕನ್ ಗ್ರೇವಿಗೂ ಸಾಫ್ಟಾಗಿರುವಂಥ ನಮ್ಮ ಕನ್ನಡಿಗರ ಸುತ್ತು ಮುದ್ದೆಗೂ ಜೊತೆಗೆ ಲಾಸ್ಟಲ್ಲಿ ಬಾಯ್ಲ್ಡ್ ಎಗ್ಗನ್ನು ಹಿಂಗೆ ಕಡಿತಾ ಇದ್ದರೆ ರುಚಿ ಎಕ್ಸ್ಟ್ರಾರ್ಡ್ನರಿ. ಫೈನಲಿ ಮುದ್ದೆನ ಮಗದೊಮ್ಮೆ ಮತ್ತೊಮ್ಮೆ ಫೈನಲಿ ಚಿಕನ್ ಗ್ರೇವಿಲಿ ಹಿಂಗೆ ಅದ್ದುಬಿಟ್ಟು ಬ್ಯಾಲೆನ್ಸ್ ಇರೋ ಚಿಕನ್ ಪೀಸ್ನ ಹಿಂಗೆ ಕಡಿತಾ ಖಾರವಾಗಿರುವಂಥ ಬೋಟಿ ಗೊಜ್ಜನ್ನು ಮುದ್ದೆ ಮೇಲೆ ಹಿಂಗೆ ಇಟ್ಟು ಬೋಟಿ ಪೀಸ್ನ ಹಿಂಗೆ ಕಡಿತಾ ಮುದ್ದೆನ ನುಂಗಿದ್ರೆ ರುಚಿ ನೆಕ್ಸ್ಟ್ ಲೆವೆಲ್, ಬೇರೆ ಲೆವೆಲಲ್ಲಿದೆ ಕಣ್ರಿ. ಮುದ್ದೆ, ಬೋಟಿ, ರೈಸು, ಇನ್ನೂ ವಿಶೇಷವಾಗಿ ಚಿಕನ್ ಗ್ರೇವಿನೇ ಆಗಿರಲಿ, ಮಟನ್ ಗ್ರೇವಿನೇ ಆಗಿರಲಿ, ತಲೆ ಮಾಂಸ, ಮೆದುಳು ಪ್ರತಿಯೊಂದು ಸಿಗುವಂಥ ಈ ನಾರಾಯಣಪ್ಪ ಹಿಂದೂ ಮಿಲ್ಟ್ರಿ ಹೋಟ್ಲು ಚನ್ನಪಟ್ಟಣದಲ್ಲಿರುವಂಥದ್ದು. ಎಲ್ಲ ಕಡೆ ಮಿಲ್ಟ್ರಿ ಹೋಟ್ಲಿರುತ್ತೆ, ಆದರೆ ಈ ಮಿಲ್ಟ್ರಿ ಹೋಟ್ಲು ಪಕ್ಕ ಗಂಡು ಮಕ್ಕಳ ಮಿಲ್ಟ್ರಿ ಹೋಟ್ಲು ಅಂತ ಹೇಳ್ತೀನಿ. ಫ್ಯಾಮ್ಲೀಸ್ಗೆ ಒಂಚೂರು ಕಷ್ಟ ಆಗತ್ತೆ ಇಲ್ಲಿ ಬಂದರೆ. ನೀವು ಗಂಡು ಹೆಕ್ಳುಗಳೆಲ್ಲ ಏನು ಮಾಡಿ ಚನ್ನಪಟ್ಟಣ ಗೊಂಬೆಗಳ ನಾಡಿಗೆ ಬಂದರೆ ಬನ್ನಿ, ಸಾಫ್ಟಾಗಿ ಒಂಚೂರು ತುಪ್ಪ ಎಣ್ಣೆ ಹಾಕದೇ ಇರುವಂಥ ಮುದ್ದೆ, ಇನ್ನೂ ವಿಶೇಷವಾಗಿ ಖಾರವಾಗಿರುವಂಥ ಮಟನ್ ಬೋಟಿ ಗೊಜ್ಜು, ಪಕ್ಕ ಎಳೆ ಕುರಿ ಮಾಂಸದ್ದು, ಜೊತೆಗೆ ಕೋಳಿ ಗ್ರೇವಿ, ಚಿಕನ್ ಗ್ರೇವಿ ಜೊತೆಗೆ ಹಿಂಗೆ ತಿಂದ್ಬಿಟ್ಟು ಈರುಳ್ಳಿನೂ ಹಿಂಗೆ ಕಡಿತಾ ರುಚಿಯಾಗಿದೆ ಅಂತ ಕಮೆಂಟಲ್ಲಿ ನೀವು ಹೇಳಲೇಬೇಕು. ನೀವು ಇಲ್ಲಿ ಬಂದು ತಿನ್ನಲೇಬೇಕು ಅಂತ ಹೇಳ್ತೀನಿ. ಹೋಟೆಲ್ ಅಡ್ರೆಸ್ಸು, ಗೂಗಲ್ ಮ್ಯಾಪು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಬರುತ್ತೆ. ಸ್ಕ್ರೀನ್ ಮೇಲೆ ಈಗಾಗಲೇ ಕಾಣ್ತಾ ಇದೆ ನಾರಾಯಣಪ್ಪ ಹೋಟ್ಲು ನಂಬರು. ಬನ್ನಿ, ತಿನ್ನಿ, ರುಚಿಯಾಗಿದೆ ಅಂತ ಹೇಳಿ ಮತ್ತೆ ನಾನು ಮುಂದಿನ ವೀಡಿಯೋಲಿ ಭೇಟಿ ಆಗ್ತೀನಿ ಕಣ್ರಿ. ಅಲ್ಲಿವರೆಗೂ ನೀವೇನು ಮಾಡಬೇಕು, ಒನ್ ಮ್ಯಾನ್ ಶೋ ಕನ್ನಡ ನೋಡ್ತಾ ಇರಿ, ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶೇಷವಾಗಿ ನಮ್ಮ ಕರುನಾಡಿನ ರುಚಿ ಶುಚಿ, ಕರುನಾಡಿನ ಆಕಾರದ ಸಂಸ್ಕೃತಿ ಸಂಪ್ರದಾಯ ಪದ್ಧತಿಯನ್ನು ಕೊಡ್ತಿರುವಂಥ ಇಂಥ ಅದ್ಭುತ ಕನ್ನಡಿಗರ ಹೋಟ್ಲನ್ನು ಬಂದು ವಿಸಿಟ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸದಾ ನಗ್ತಾ ಇರಿ, ನಗಿಸ್ತಾ ಇರಿ. ಪೀಸ್.